ನಮಸ್ತೆ ಸ್ನೇಹಿತರೆ. ನೋಡಿ, ಈ ದಿನದ ವಿಷಯ ಏನು ಸಂಬಂಧಗಳಲ್ಲಿ ಬರೇ ವ್ಯಾಪಾರೀಕರಣ ಆಗೋಗ್ಬಿಟ್ಟಿದೆ. ಇದರ ನಿಟ್ಟಿನಲ್ಲಿ ಈ ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡಿ. ಹಿಂದೆಲ್ಲ ನಮ್ಮ ಕುಟುಂಬಗಳು ಯಾವ ರೀತಿ ಇತ್ತು ಅಂತಂದ್ರೆ, ಸಂಬಂಧಗಳಿಗೆ ಮನುಷ್ಯರನ್ನ ಕಾಪಾಡ್ಕೊಳ್ಳೋದೇ ದೊಡ್ಡ ಆಸ್ತಿ ಆಗೋಗಿತ್ತು. ಮನುಷ್ಯರು ಬೇಕಪ್ಪ, ಒಳ್ಳೇದಕ್ಕೆ ಕೆಟ್ಟದಕ್ಕೆ ಅಂತಂದ್ರೆ ಮನುಷ್ಯರು ಬೇಕಪ್ಪ, ಜನಗಳನ್ನ ಸಂಪರ್ಕ ಇಕ್ಕೊಬೇಕಪ್ಪ, ಜನಗಳ ಜೊತೆ ಬೆರಿಬೇಕಪ್ಪ, ಎಲ್ಲರೊಂದು ಒಳಗಾಗಿರ್ಬೇಕಪ್ಪ ಅಂತ ಅಂದ್ಬಿಟ್ಟು ಜನ ಆ ನಿಟ್ಟಿನಲ್ಲಿ ಮಾತಾಡೋರು, ಅದ್ರ ಜೊತೆ ಅಂತದ ಸಂಪರ್ಕ ಇರೋದು. ನೋಡಿ, ಈಗ ಅಣ್ಣ ತಮ್ಮನ ಜೊತೆ ಮಾತಾಡ್ಬೇಕು ಅಂದ್ರೂ ವ್ಯಾಪಾರೀಕರಣ, ಅವನಿಂದ ಏನಾರು ಲಾಭ ಇದೆಯಾ ಅಂತ ನೋಡ್ತಾನೆ. ತಮ್ಮ ಅಣ್ಣನ ಜೊತೆ ಮಾತಾಡ್ಬೇಕು ಅಂದ್ರು ಏನಾರು ಅಣ್ಣನಿಂದ ಲಾಭ ಇದೆಯಾ ಅನ್ನೋ ಮನಸ್ಥಿತಿ ಬಂದಿದೆ. ಅಕ್ಕ ತಂಗಿ ಏನಾರು ಅವ್ರ ತ ಮಾತಾಡ್ಬೇಕು ಅಂದ್ರು ವ್ಯಾಪಾರ. ಎಂತಿ ಗಂಡನ ಜೊತೆ ಮಾತಾಡ್ಬೇಕು ಅಂದ್ರು ಅದರಲ್ಲೂ ವ್ಯಾಪಾರ, ಏನೋ ಲಾಭ ಇದೆಯಾ, ಅಥವಾ ಎಂತಿ ಹತ್ರ ಏನೋ ಕೆಲಸ ಮಾಡಿಸ್ಕೊಬೇಕು ಅಂದ್ರೆ ಅವಳಿಗೆ ಏನಾರ ಕೊಡ್ಸಿದ್ರೆ ಈ ಕೆಲಸ ನಂದಾಯ್ತದೆ ಅಂತ, ಅಥವಾ ಗಂಡನ ಹತ್ರ ಏನೋ ಕೆಲಸ ಮಾಡಿಸ್ಕೊಬೇಕು ಅಂದ್ರು ಇದೇನಾರ ಮಾಡಿದ್ರೆ ವ್ಯಾಪಾರ. ನೋಡಿ, ನನ್ನ ಮತ್ತೆ ಮಕ್ಕಳು ಏನಾರ ತಂದೆಯಿಂದ ಏನಾರ ಕೇಳಬೇಕು, ತಾಯಿಯಿಂದ ತರಬೇಕು ಅಂದ್ರೆ ಅದರಲ್ಲೂ ವ್ಯಾಪಾರ. ಏನಾರ ತಂದೆ ತಾಯಿ ಹೇಳೋ ಮತ್ ಕೇಳಿದ್ರೆ ಕೊಡ್ಸಿದ್ರೆ ಅವ್ರು ಒಳ್ಳೆ ತಂದೆ ತಾಯಿ, ಇಲ್ಲ ಅಂದ್ರೆ ಇಲ್ಲ. ನೋಡಿ, ಈ ನಿಟ್ಟಿನಲ್ಲಿ ಮತ್ತೆ ಹೊರಗಡೆ ಸ್ನೇಹಿತರು, ಅವನಿಂದ ಏನಾರ ಉಪಯೋಗ ಆಯ್ತು, ಅವನಿಂದ ಏನಾರ ನಮ್ಗೆಲ್ಲ ಪಾರ್ಟಿ ಗಿಲ್ಟಿ ಸ್ನೇಹದೆಲ್ಲ ಚೆನ್ನಾಗಿದ್ದಾನೆ ಅಂತಂದ್ರೆ ಆ ಒಳ್ಳೆ ಸ್ನೇಹಿತ ಏನೋ ಅಂತ. ಅವನೇನಾರ ಸರಿಗ್ ನೋಡ್ಕೊಳ್ಳಿಲ್ಲ, ಅವ್ನು ಸರಿಗ್ ನಾನು ಮಾತಾಡಿಸ್ತಿಲ್ಲ, ಅಥವಾ ಅಂತ ದುಡ್ಡು ಕಾಸಿಲ್ಲ, ಸಾಲ ಮಾಡ್ಕೊಂಡ್ಬಿಟ್ಟವನೆ ಅಂತಂದ್ರೆ ಏನೆಲ್ಲ ಕೊಂಡಾಡ್ತಾ ಇದ್ರು ಒಳ್ಳೆ ಸ್ನೇಹಿತ ಇನ್ನೊಂದು ಮತ್ತೊಂದು ಅಂತಂದ್ರೆ ಅವನ್ನ ಬಿಟ್ಟೇ ಬಿಟ್ಟಿರ್ತಾರೆ. ಏನು ಒಂದು ಕಾಫಿ ಟೀ ಕೊಡೋಕು ಯೋಚನೆ ಮಾಡಿಸ್ತಾ ಇರ್ತಾರೆ. ಒಂದೇನಾದ್ರು ಜೊತೆ ನಿಂತ್ಕೊಂಡ್ರು, ಅಯ್ಯೋ ಅವ್ನು ಬಂದಪ್ಪ ಏನಾರ ಕಷ್ಟ ಹೇಳ್ಕಂತಾನೆ, ಬಾಧೆ ಹೇಳ್ಕಂತಾನೆ, ತಲೆ ತಿಂತಾನೆ ಅಂತ ಅಂದ್ಬಿಟ್ಟು ಸ್ನೇಹಿತರು ಸಹ ಕಂಡ್ದಂಗೆ ಹೋಗ್ಬಿಡ್ತಾರೆ. ಯಾರು ಫೋನ್ ಮಾಡ್ರು ಫೋನ್ ಎತ್ತಾ ಇರಲ್ಲ, ಇನ್ನೊಂದು ಮತ್ತೊಂದು ಆಗ್ಬಿಟ್ಟಿರ್ತದೆ. ನೋಡಿ, ಇದನ್ನೆಲ್ಲ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಮನುಷ್ಯ ಅಂತಂದ್ಮೇಲೆ ಉದ್ದಕ್ಕೂ ಹುಟ್ಟಿದೀರಾ ಅಂತಂದ್ರೆ ಸಾಯೋವರೆಗೂ ಕಷ್ಟ ತಪ್ಪಿದ್ದಲ್ಲ, ಅದೇ ರೀತಿ ಸಂತೋಷನೂ ತಪ್ಪಿದ್ದಲ್ಲ, ನೆಮ್ಮದಿನೂ ತಪ್ಪಿದ್ದಲ್ಲ. ನಮ್ಮ ಮನಸ್ಥಿತಿ ಯಾವ ರೀತಿ ಇದೆ, ನಮ್ಮ ಚಿಂತನೆಗಳು ಯಾವ ರೀತಿ ಇದೆ, ಆ ನಿಟ್ಟಿನಲ್ಲಿ ನಮ್ಮ ಬದುಕು ಸಾಕ್ತಾ ಇರ್ತದೆ. ಇದನ್ನು ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ನೋಡಿ, ಎಲ್ಲರೂ ಇಲ್ಲಿ ಸ್ವಾರ್ಥಿಗಳೇ, ಯಾರೂ ಸಹ ಶ್ರೇಷ್ಠರು ಯಾರೂ ಇಲ್ಲ. ಈ ಯಾರೂ ಸಹ ನಿಮ್ಮ ವ್ಯಕ್ತಿತ್ವ ನೋಡಿ, ನಿಮ್ಮ ಗುಣ ನೋಡಿ, ನಿಮ್ಮ ಹತ್ರ ದುಡ್ಡಿದ್ಯೋ ದುಡ್ಡಿಲ್ವೋ ಏನು ಇಲ್ಲ, ಈ ವ್ಯಕ್ತಿ ನಮ್ಗೆ ಬೇಕುಪ್ಪ ಅಂತ ಅಂದ್ಬಿಟ್ಟು ಏನು ಸ್ನೇಹ ಆಗ್ಲಿ ಸಂಬಂಧ ಆಗ್ಲಿ ಮಾಡೋವಂಥವ್ರು ತುಂಬಾ ಕಮ್ಮಿ. ನೋಡಿ, ನಿಮ್ ಜೀವನದಲ್ಲಿ ನೀವೇನ್ ಸಾಧನೆ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಂದು 3-4 ಜನನಾದ್ರೂ ಒಳ್ಳೆ ಸ್ನೇಹಿತರುಗಳನ್ನ ನೀವು ಸಂಪಾದನೆ ಮಾಡಬೇಕು. ಕುಟುಂಬಸ್ಥರಾಗಿರ್ಬೋದು ಅಥವಾ ಸ್ನೇಹಿತರಾಗಿರ್ಬೋದು. ನೋಡಿ, ಇವರು ನಮ್ಗೆ ತುಂಬಾ ಪ್ರಾಮುಖ್ಯತೆ ಇರ್ತದೆ. ಸುಮ್ನೆ 100 ಜನ 50 ಜನ ಸ್ನೇಹಿತರು ಮಾಡ್ಕೊಳ್ಳೋದ್ರಿಂದ, ಅಥವಾ ನೆಂಟರುಗಳು 1000-2000 ಜನ ಕರೆಯೋದ್ರಿಂದ, ಮಾಡೋದ್ರಿಂದ, ಮಟ್ಟೋದ್ರಿಂದ ಏನೂ ಉಪಯೋಗ ಇರೋದಿಲ್ಲ. ಒಬ್ಬೊಬ್ಬರ ಮನಸ್ಥಿತಿ ಬೇರೆ ಬೇರೆ, ಒಬ್ಬೊಬ್ಬರ ಚಿಂತನೆ ಬೇರೆ ಬೇರೆ. ನೋಡಿ, ಯಾವುದೇ ಒಂದು ವ್ಯಕ್ತಿ ಜೊತೆ ನಾವು ಸಂಪರ್ಕ ಮಾಡ್ತಾ ಇದೀವಿ, ಅವ್ರ ಜೊತೆ ಸ್ನೇಹ ಬೆಳೆಸ್ತಾ ಇದೀವಿ ಅಂತಂದ್ರೆ ಅವರಿಂದ ನಾವೇನನ್ನೂ ಸಹ ಬಯಸ್ಬಾರ್ದು. ಅನವಶ್ಯಕವಾಗಿರುವಂತ ಮಾತಾಗಿರ್ಬೋದು, ಅನವಶ್ಯಕ ಆಗಿರ್ಬೋದು, ಆಡಂಬರದ ಏನು ಪಾರ್ಟಿಗಳಾಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಇರಬಾರ್ದು. ನೋಡಿ, ಯಾರ ಹತ್ರನೂ ನಾವು ಕೈ ಚಾಚೋ ತರ ಇರಬಾರ್ದು, ಯಾರ ಹತ್ರ ನಾವು ಏನೇ ತರ ಭಿಕ್ಷೆ ಬೇಡೋ ತರ ಇರಬಾರ್ದು. ಯಾವತ್ತು ನಾವು ಕೊಡೋ ತರನೇ ಇಟ್ಕೊಂಡಿರ್ಬೇಕು. ನಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರೂ ಸಹ ಇನ್ನೊಬ್ರ ಹತ್ರ ನಾವು ಸ್ನೇಹ ಬಯಸೋದಾಗ್ಲಿ, ಪ್ರೀತಿ ಬಯಸಾಗ್ಲಿ ತಪ್ಪು. ನೀವಿದ್ದೀರಾ ಅಲ್ವಾ, ನಿಮ್ ಜೊತೆ ನೀವಿದ್ದೀರಾ ಅಂತಂದ್ರೆ ನಿಮ್ ಜೊತೆ ಎಲ್ಲ ಇದ್ದಂಗೆನೆ. ನೀವಿದ್ರೆ ತಾನೇ ತಂದೆ ತಾಯಿ ಅಪ್ಪ ಅಮ್ಮ ಬಂಧು ಬಳಗ ಸ್ನೇಹಿತರು ಎಲ್ಲರನ್ನು. ನೀವಿಲ್ಲ ಅಂದ್ರೆ ಯಾರು ಇಲ್ವಲ್ಲ ಇಲ್ಲಿ. ಅದಕ್ಕೋಸ್ಕರ ನಿಮ್ಮನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ನಿಮ್ಮಲ್ಲಿ ಅತಿ ಹೆಚ್ಚು ಜ್ಞಾನ ಬೆಳೆಸ್ಕೊಬೇಕು, ನಿಮ್ಮಲ್ಲಿ ಅತಿ ಹೆಚ್ಚು ಆತ್ಮಸ್ಥೈರ್ಯ ಬರಬೇಕು, ಅತಿ ಹೆಚ್ಚು ಏನು ವಿಶ್ವಾಸ ಇರ್ಬೇಕು ನಿಮ್ಮೇಲೆ ನಿಮ್ಗೆ. ಅವಾಗ ಮಾತ್ರ ಈ ಸಮಾಜದಲ್ಲಿ ನಿಮ್ಗೆ ಗೌರವ ಆಗ್ಲಿ, ಸ್ನೇಹಿತರಾಗ್ಲಿ, ಕುಟುಂಬ ಆಗ್ಲಿ ಮರ್ಯಾದೆ ಕೊಡೋದಕ್ಕೆ ಸಾಧ್ಯ. ನೋಡಿ, ಈಗೆಲ್ಲ ಈ ಬೆಂಗಳೂರು ಸುತ್ತಮುತ್ತ ಆಗ್ಲಿ, ಸರೌಂಡಿಂಗ್ ಆಗ್ಲಿ, ಮುಂಚೆ ಎಲ್ಲ ಒಂದು 5 ಲಕ್ಷ 10 ಲಕ್ಷ ರೂಪಾಯಿ ಇದ್ದಿದ್ದು ಎಕರೆಗಳೆಲ್ಲ 10 ಕೋಟಿ 20 ಕೋಟಿ ಆಗೋಗ್ಬಿಟ್ಟಿದೆ. ನೋಡಿ, ಅಣ್ಣ ತಮ್ಮಂದ್ರುಗಳಿಗೆ, ಅಕ್ಕ ತಂಗಿದಿರಿಗೆ, ಇವ್ರಿಗೆಲ್ಲ ಒಂದು 10 ವರ್ಷ 15 ವರ್ಷಕ್ಕೆ ಮುಂಚೆ ಮದುವೆ ಮಾಡಿ ಕಳ್ಸಿರ್ತಾರೆ. ಇವಾಗೇನು ಅಲ್ಲೆಲ್ಲ ಹೈವೇಗಳು ಬರ್ತಾ ಇದೆ, ರೋಡ್ಗಳು ಬರ್ತಾ ಇದೆ, ಏರ್ಪೋರ್ಟ್ಗಳು ಆಯ್ತಿದೆ, ಇನ್ನೊಂದಾಯ್ತಿದೆ ಮತ್ತೊಂದಾಯ್ತಿದೆ ಅಂತ ಅಂದ್ಬಿಟ್ಟು ಅನೇಕ ಕೇಸ್ಗಳು ಹಾಕ್ಬಿಟ್ಟವಂತೆ. ಎಲ್ಲಿ ನನಗೂ ಆಸ್ತಿ ಬೇಕು ಪಾಲ್ ಕೊಡು ಅಂತ. ಈಗಲೂ ಸಹ ಏನು ಎಲ್ಲಾ ಕುಟುಂಬದವರು ತಂದೆ ತಾಯಿ ಆಸ್ತಿ ಮಾಡಿದ್ದಾರೆ ಅಂತಂದ್ರೆ ಎಲ್ಲರಿಗೂ ಸಹ ಈ ಕುಟುಂಬದವ್ರ ಮೇಲೆ ಮತ್ತೆ ತಕರಾರು ಏನು ಅವರೆಲ್ಲ ಕೇಸ್ ಹಾಕವ್ರೆ. ಅಣ್ಣ ತಂಗಿ ಮಕ ನೋಡಕ್ ಆಯ್ತಿಲ್ಲ, ತಂಗಿ ಅಣ್ಣನ ಮಕ ನೋಡಕ್ ಆಯ್ತಿಲ್ಲ, ಹೆಂಡತಿ ಅಪ್ಪ ಅಮ್ಮನ ಮಕ ನೋಡಕ್ ಆಯ್ತಿಲ್ಲ, ಈ ತರ ಮಗಳು ಏನು ಅಣ್ಣಂದ್ರ ಮಕ ನೋಡಕ್ ಆಯ್ತಿಲ್ಲ. ಈ ತರ ಅನೇಕ ಸಂಸಾರದಲ್ಲಿ ದುಡ್ಡು ಆಸ್ತಿ ಇದ್ರು ಹಿಂದೆ ಬಿದ್ದಿ ಜನ ತುಂಬಾ ಅಜ್ಞಾನದೆಡೆ ಸಾಕ್ತಿದ್ದಾರೆ. ನೋಡಿ, ಆಗಿನ ಕಾಲಘಟ್ಟದಲ್ಲಿ ಅವರು ಏನು ಮನೆಗೆ ಮದುವೆಗಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಸಾಲ ಸೋಲ ಮಾಡಿ ಕಷ್ಟಗಳನ್ನೆಲ್ಲ ಏನು ಕಷ್ಟಪಟ್ಟು ಕೆಲಸ ಮಾಡಿ ಸಾಲ ತೀರಿಸಿ ಈಗೇನೋ ಅಭಿವೃದ್ಧಿ ಆಗಿದ್ರೆ ನೋಡಿ, ಅವ್ರ ಮೇಲೆ ಕೇಸ್ ಹಾಕೋದಲ್ಲ ಇನ್ನೊಂದಲ್ಲ, ಕುಟುಂಬದ ಮರ್ಯಾದೆ ನೀವೇ ಕಳ್ಕೊಂಡಂಗೆ ಅಲ್ವಾ. ಇದನ್ನೆಲ್ಲ ನಾವು ಚಿಂತನೆ ಮಾಡ್ಬೇಕು. ಎಲ್ಲವೂ ದುಡ್ಡೇ, ಎಲ್ಲವೂ ವ್ಯಾಪಾರನೇ, ಎಲ್ಲವೂ ಇದೇ ಆಗ್ಬಿಟ್ರೆ ಮನುಷ್ಯತ್ವ ಎಲ್ಲಿಂದ ಉಳಿತದೆ, ಮಾನವೀಯತೆ ಎಲ್ಲಿಂದ ಉಳಿತದೆ? ಮನುಷ್ಯನ ಮೂಲ ಗುಣ ಅನ್ನೋದೇ ಮರ್ತೋಗ್ಬಿಟ್ಟಿದೀವಿ. ನೋಡಿ, ಮನುಷ್ಯನ ಮೂಲ ಗುಣ ಏನಿದೆ ಅಂದ್ರೆ ಎಲ್ಲರನ್ನು ಪ್ರೀತಿಸೋದು, ಎಲ್ಲವನ್ನು ಗೌರವಿಸೋದು, ಎಲ್ಲರೊಳಗೆ ಒಂದಾಗಿ ಬದುಕೋದು ಮನುಷ್ಯನ ಮೂಲ ಗುಣ. ಇವತ್ತೊಂದ್ ದಿನ ಏನಾಗಿದೆ, ಎಲ್ಲರನ್ನು ದ್ವೇಷಿಸೋದು, ಎಲ್ಲರನ್ನು ಬಳಸ್ಕೊಳ್ಳೋದು,
ಎಲ್ಲರನ್ನು ಬಳಸ್ಕೊಂಡು ಆಚೆ ಬಿಟ್ಬಿಡೋದು. ಈ ತರ ಆಗಿದೆ. ಯೂಸ್ಲೆಸ್ ಅಂದ್ರೆ ಉಪಯೋಗಿಸ್ಕೊ ಬಿಡು, ನಿನ್ನಿಂದ ಉಪಯೋಗನ ಬಾ, ಉಪಯೋಗ ಇಲ್ವಾ ಬಿಡು. ಈ ತರ ಸಾಕ್ತಾ ಹೋದ್ರೆ ಕೊನೆಗೆ ನೀವು ಒಬ್ರೇ ಉಳಿಬೇಕಾಗುತ್ತೆ. ಇಂಥದ್ನೆಲ್ಲ ನಾವು ಚಿಂತನೆ ಮಾಡೋದು ಬಿಟ್ಬಿಡ್ಬೇಕು. ನೋಡಿ, ಏನೇ ಯಾವುದೇ ರೀತಿ ಸಂಬಂಧಗಳಾಗ್ಲಿ, ಸ್ನೇಹ ಆಗ್ಲಿ, ಇದರಲ್ಲಿ ದುಡ್ಡು ಕಾಸು ನೀವು ಖಂಡಿತ ಅದರಲ್ಲಿ ಪ್ರಾಮುಖ್ಯತೆ ಕೊಡೋಕೆ ಹೋಗ್ಬಾರ್ದು. ಯಾವ್ದಾನ ಒಂದು ಮಾತಾಡಿದ್ದಾರೆ ಅಥವಾ ಮಾತು ಬಂತು ಹೋಯ್ತು ಅಂದ್ರೆ ಅದಕ್ಕೆ ನೀವು ಪ್ರಾಮುಖ್ಯತೆ ಕೊಡಬಾರ್ದು. ನೋಡಿ, ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಮಾತಾಡುವಂತ ಮಾತು ಮುಖ್ಯ ಆಯ್ತು ಅಂತಂದ್ರೆ ಆ ವ್ಯಕ್ತಿ ಮಾತಿನ ಮೇಲೆ ನೀವು ಆ ವ್ಯಕ್ತಿನ ಬೇಕು ಅಂದ್ಬಿಟ್ಟು ವ್ಯಕ್ತಿ ನೀರಿರಿ. ಅಥವಾ ವ್ಯಕ್ತಿ ಮುಖ್ಯ, ಅವ್ರು ಮಾತಾಡಿದ ಮಾತು ಬೇಡ ಅಂತಂದ್ರೆ ಮಾತು ಬಿಟ್ಕೊಡಿ, ವ್ಯಕ್ತಿ ಮುಖ್ಯ ತಾನೆ. ಈ ರೀತಿ ಅನೇಕ ಹಿರಿಯರುಗಳು, ಸಾಧು ಸಂತರುಗಳು ನಮ್ಗೆ ಅವರ ಅನುಭವಗಳನ್ನೆಲ್ಲ ಹೇಳ್ಕೊಟ್ಟು ಹೋಗಿದ್ದಾರೆ. ಮನುಷ್ಯ ಅಂತಂದ್ಮೇಲೆ ಇವೆಲ್ಲ ಏರಿಳಿತ ಇದ್ದಿದ್ದೇನೆ. ನಾವೆಲ್ಲರೊಳಗೆ ಒಂದಾಗಿ ಅನುಸರಿಸ್ಕೊಂಡು ಏನು ಹೊಂದಾಣಿಕೆಯಿಂದ ಮುಂದೆ ಸಾಕ್ತಾ ಹೋಗೋದೇ ಬದುಕು ಏನಂದ್ರೆ ನಿರಂತರವಾಗಿ ಚಲಿಸ್ತಾ ಇರ್ಬೇಕು. ನಿಂತ ನೀರಾಗಬಾರ್ದು. ಯಾರೋ ಏನೋ ಒಂದು ಮಾತಾಡ್ತಾರೆ ಅಂತಂದ್ರೆ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಕೊರ್ಕೊಂಡು ಕುತ್ಕೊಳ್ಳೋದಾಗ್ಲಿ, ಅಥವಾ ಅವ್ರು ನಮ್ಗೆ ಹಿಂಗಂದ್ಬಿಟ್ರು, ಅವ್ರು ನಮ್ಗೆ ಮರ್ಯಾದೆ ಕೊಡ್ಲಿಲ್ಲ, ಅವತ್ ನಮ್ಮ ಸ್ನೇಹಿತಗೆ ನಾನು ಅವ್ನು ಚೆನ್ನಾಗಿ ನೋಡ್ಕೊಂಡಿದ್ದೆ, ಅವ್ನಿಗೆಲ್ಲ ಅವ್ನ ಕಷ್ಟದಲ್ಲಿ ನಾನು ಆಗಿದ್ದೆ, ಇವಾಗ ನನಗೆ ಮಾಡ್ತಿಲ್ಲ ಅಂತಂದ್ಬಿಟ್ಟು ಕೊರಗೋದಾಗ್ಲಿ, ಇನ್ನೊಂದಾಗ್ಲಿ, ಅದೆಲ್ಲ ಬಿಟ್ಬಿಡ್ಬೇಕು. ನೋಡಿ, ನಂತ ಕುಟುಂಬದಲ್ಲಿ ನಾನು ಚೆನ್ನಾಗಿದ್ದಾಗ ತಂಗಿಂಗ್ ಮಾಡಿದೆ, ಅಕ್ಕಂಗ್ ಮಾಡಿದೆ, ಬಾಬಂಗ್ ಮಾಡಿದೆ, ಬಾಮೈದಂಗ್ ಮಾಡಿದೆ, ಇವ್ರಿಗೆಲ್ಲ ನಾನು ಸಹಾಯ ಮಾಡಿದೆ. ಇವತ್ತು ದಿವಸ ನಂತಾವ್ ಏನು ಇಲ್ಲ, ಖಾಲಿ ಆದೆ, ಯಾರೋ ನನಗೇನು ನೋಡ್ತಾ ಇಲ್ಲ, ಮಾಡ್ತಾ ಇಲ್ಲ ಅಂತ ನೀವು ದುಃಖಕ್ಕೆ ಒಳಗಾಗ್ಬಾರ್ದು. ಅವ್ರು ಮಾಡ್ತಾ ಇರೋದು ಅವ್ರಿಗೆ ಸರಿ, ನೀವು ಮಾಡ್ತಾ ಇರೋದು ನಿಮ್ಗೆ ತಪ್ಪು ಆಗಿ ಕಾಣಿಸ್ತಾ ಇರ್ಬೋದು, ಅಥವಾ ಅವ್ರು ಮಾಡ್ತಾ ಇರೋ ತಪ್ಪು ನಿಮ್ಗೆ ಮಾಡ್ತಾರ ನಿಮ್ಗೆ ಸರಿಯಾಗಿ ಕಾಣ್ತಾ ಇರ್ಬೋದು. ಒಬ್ಬೊಬ್ಬರ ಮನಸ್ಥಿತಿ ಬೇರೆ ಬೇರೆ, ಒಬ್ಬರ ಹಾವಭಾವ ಬೇರೆ, ಒಬ್ಬೊಬ್ಬರ ಜ್ಞಾನ ಬೇರೆ. ನೀವು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಯಾರ್ಯಾರು ನಿಮ್ಮ ಮನಸ್ಥಿತಿ ಹೊಂದಾಣಿಕೆ ಆಗ್ತಾರೆ ಅಂಥವ್ರ ಜೊತೆ ಮಾತ್ರ ಸ್ನೇಹ ಬೆಳೆಸಿ, ಅಂಥವ್ರ ಜೊತೆ ಮಾತ್ರ ಬದುಕನ್ನ ನಡೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆತ್ಮ ನಮಸ್ಕಾರ.